ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 2014ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಂಕಲ್ಪವನ್ನು ಮಾಡಿದರು, ಒಂದು ಅಜೆಂಡಾ ಇಟ್ಕೊಂಡಿದ್ರು. ಏನಪ್ಪ ಅದು? ಕಾಂಗ್ರೆಸ್ ಮುಕ್ತ ಭಾರತ. ಭಾರತ ಏನಾದರೂ ಅಭಿವೃದ್ಧಿ ಆಗಬೇಕಾಗಿದ್ದರೆ ಅದು ವಂಶ ಪಾರಂಪರ್ಯ ರಾಜಕಾರಣದಿಂದ ಹೊರಗಡೆ ಬರಬೇಕು, ಕಾಂಗ್ರೆಸ್ಸಿನ ಗುಲಾಮಿ ಮನಸ್ಥಿತಿಯಿಂದ ಹೊರಬರಬೇಕು, ಸರ್ವತಂತ್ರ ಸ್ವತಂತ್ರವಾಗಬೇಕು, ಸ್ವಾಭಿಮಾನಿ ರಾಷ್ಟ್ರ ಆಗಬೇಕು. ಹಾಗಾಗಬೇಕು ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು, ಒಂದು ಘೋಷಣೆಯನ್ನು ಮಾಡಿದರು. ಅದು ಎಷ್ಟರ ಮಟ್ಟಿಗೆ ಇಲ್ಲಿಯವರೆಗೂ ಆ ಅಜೆಂಡಾ ಕಾರ್ಯಗತ ಆಗಿದೆ ಅನ್ನೋದನ್ನು ತಾವು ಕಣ್ಣಾರೆ ನೋಡಿದ್ದೀರಿ. ಮೊನ್ನೆ ನಡೆದಂಥ 3 ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಮತಗಳನ್ನು ಗಳಿಸುವ ಮೂಲಕ ಯಾವ ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿತ್ತು ಉತ್ತರ ಭಾರತದಲ್ಲಿ, ಅದು ಸಂಪೂರ್ಣವಾಗಿ ಪತನಗೊಳ್ಳಲಿಕ್ಕೆ ಕಾರಣೀಭೂತ ಆಗಿದ್ದನ್ನು ನೋಡಿದ್ದೇವೆ. ನನಗೆ ಈಗ ಈ ಕ್ಷಣದಲ್ಲಿ ಅನಿಸ್ತಾ ಇರೋದೇನೆಂದರೆ, ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವುದಕ್ಕಿಂತ ಮುಖ್ಯವಾಗಿ ಗಾಂಧಿ ಪರಿವಾರ ಮುಕ್ತ ಭಾರತ ಆಗ್ತಾ ಇದೆ ಅಂತ ನನ್ನ ಕಣ್ಣಿಗೆ ಗೋಚರಿಸ್ತಾ ಇದೆ ಈ ಸಂದರ್ಭದಲ್ಲಿ 2024ರ ಚುನಾವಣೆಯ ಹಿನ್ನೆಲೆಯಲ್ಲಿ. ಈಗ ಸಕ್ರಿಯ ರಾಜಕಾರಣದಲ್ಲಿರುವವರು, ಚುನಾವಣಾ ರಾಜಕಾರಣದಲ್ಲಿರುವವರು ಇಬ್ಬರು. ಒಬ್ಬರು ಸೋನಿಯಾ ಗಾಂಧಿ, ಇನ್ನೊಬ್ಬರು ರಾಹುಲ್ ಗಾಂಧಿ. ಸಕ್ರಿಯ ರಾಜಕಾರಣದಲ್ಲಿದ್ದರೂ ಚುನಾವಣೆಗೆ ಬರಲಾರದವರು ಪ್ರಿಯಾಂಕಾ ವಾಡ್ರಾ. ಸೋನಿಯಾ ಗಾಂಧಿ ರಾಜಕಾರಣಕ್ಕೆ ಬಂದದ್ದು ಯಾವಾಗ? ರಾಜೀವ್ ಗಾಂಧಿಯವರ ನಿಧನದ ನಂತರ 1991ರಲ್ಲಿ. ಅದಾದಮೇಲೆ 1991ರಿಂದ 98ರವರೆಗೆ ನೇಪಥ್ಯದಲ್ಲಿದ್ದೇ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋದವರು. ನರಸಿಂಹರಾವ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅವರು ಯಾವಾಗ ಇವರ ಮಾತನ್ನು ಕೇಳುವುದಿಲ್ಲ ಅಂತ ಆದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಸಿಡಿದಂಥವರು. ಅವರ ನಿಧನದ ನಂತರ ಅವರಿಗೆ ಸಿಗಬೇಕಾದಂಥ ಗೌರವವನ್ನು ಕೊಡಲಾರದ ಹಾಗೆ ಮಾಡಿದವರು. ಕಾಂಗ್ರೆಸ್ ಕಚೇರಿಗೆ ಅವರ ಪಾರ್ಥಿವ ಶರೀರ ಬರಲಾರದ ಹಾಗೆ ಮಾಡಿದವರು. 98ರ ನಂತರ ಸಕ್ರಿಯ ರಾಜಕಾರಣಕ್ಕೆ ಬಂದವರು. ಮುಂದೆ ರಾಯ್ಬರೇಲಿ MP ಆದವರು. ಅದಾದ ಮೇಲೆ 2004ರಿಂದ 2014ರವರೆಗೆ UPA ಸರ್ಕಾರವನ್ನು ಮುನ್ನಡೆಸಿದವರು. ಮನಮೋಹನ್ ಸಿಂಗ್ ಅವರನ್ನ ಮುಂದೆ ಪ್ರಧಾನಮಂತ್ರಿ ಅಂತ ಇಟ್ಟು ಹಿಂದೆ ತಮ್ಮದೇ ರಾಜ್ಯಭಾರ ರಾಷ್ಟ್ರಭಾರ ಮಾಡಿದಂಥವರು ಸೋನಿಯಾ ಗಾಂಧಿಯವರು. ಈಗ ಸಂಪೂರ್ಣವಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಎರಡನೇದಾಗಿ ರಾಯಬರೇಲಿಯಲ್ಲಿ ಯಾವ ಮಟ್ಟಿನ ಜನಪ್ರಿಯತೆ ಇತ್ತೋ ಅವರಿಗೆ ಈಗ ಆ ಜನಪ್ರಿಯತೆ ಉಳಿದಿಲ್ಲ. ಏಕೆಂದರೆ ಈ ಗಾಂಧಿ ಪರಿವಾರದ ಅತಿ ದೊಡ್ಡ ಸಮಸ್ಯೆ ಏನಂದರೆ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್, ಅಂದರೆ ನಾವು ಈ ರಾಷ್ಟ್ರವನ್ನು ಆಳಲಿಕ್ಕಾಗಿಯೇ ಹುಟ್ಟಿದವರು ಎನ್ನುವಂಥ ಮನಸ್ಥಿತಿಯವರು. ಹೀಗಾಗಿ ಯಾವ ಕ್ಷೇತ್ರದಲ್ಲಿ ಇವರು ಗೆದ್ದು ಬರ್ತಾರೋ ಆ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕಾದ ಅಗತ್ಯತೆ ಇಲ್ಲ ಅಂತ ಪರಿಭಾವಿಸ್ತಾರೆ. ಕ್ಷೇತ್ರದ ಕಡೆ ತಿರುಗಿಯೂ ನೋಡಲಾರದೆ ಮತ್ತೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಹೋಗ್ತಾರೆ. ಹೀಗಾಗಿ ಇವರು ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಕಷ್ಟ ಸಾಧ್ಯವಾದಂಥದ್ದು. ಈ ಬಾರಿ ಸೋನಿಯಾ ಗಾಂಧಿಯವರು ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ, ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಸ್ಥಾನಕ್ಕೆ ಪ್ರಿಯಾಂಕಾ ವಾಡ್ರಾ ಬರ್ತಾರೆ ಅಂತ ಭಾವಿಸಲಾಗ್ತಾ ಇದೆ. ಈ ಪ್ರಿಯಾಂಕಾ ವಾಡ್ರಾ ಅವ್ರ ಬಗ್ಗೆ ಹೇಳಲೇಬೇಕು. ನಾನು ಹೇಳದೆ ಹೋದರೆ ಕಾಂಗ್ರೆಸ್ ಪರಿವಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೇ ಸಿಗೋದಿಲ್ಲ. ಈ ಪ್ರಿಯಾಂಕಾ ವಾಡ್ರಾ ಅವ್ರಿಗಿದ್ದಂಥ ಏಕಮೇವ ಮೆರಿಟ್ ಏನು ಗೊತ್ತಾ? ಈಕೆ ಇಂದಿರಾ ಗಾಂಧಿಯವರ ರೀತಿ ಕಾಣ್ತಾ ಇದ್ದಾರೆ ಅಂತ ರಾಜಕೀಯಕ್ಕೆ ಬಂದದ್ದು ನೋಡಿ. ಎಂಥ ದುರಂತ ನೋಡಿ. ಈ ದೇಶದ ಮತದಾರನ ಬಗ್ಗೆ ಎಷ್ಟು ಇವರು ಕಡೆಗಣನೆ ಮಾಡ್ತಾರೆ, ತಾತ್ಸಾರ ಮಾಡ್ತಾರೆ ಅಂದರೆ ಕೇವಲ ಮುಖ ಅವರ ರೀತಿ ಇದೆ ಅಂದರೆ ಅವರು ಈ ದೇಶವನ್ನು ಆಳಲಿಕ್ಕೆ ಲಾಯಕ್ಕು ಅಂತ ಭಾವಿಸ್ತಾರೆ. ಕಾಂಗ್ರೆಸ್ನವರು ಗುಲಾಮಿ ಮನಸ್ಥಿತಿಯ ಪರಾಕಾಷ್ಠೆ ಇದು ಅಂತ ನನಗನ್ನಿಸೋದು. ಅವರ ಮೂಗು ಹಾಗಿದೆ. ಅವರು ಮೂಗು ಹಾಗಿರುವುದರಿಂದ ಅವರ ಹೇರ್ ಸ್ಟೈಲನ್ನು ಆ ರೀತಿ ಮಾಡಲಾಗತ್ತೆ. ಇಂದಿರಾ ಗಾಂಧಿಯವರ ರೀತಿಯಲ್ಲಿ, ಇಂದಿರಾ ಗಾಂಧಿಯವರ ರೀತಿಯಲ್ಲಿ ಸೀರೆಯನ್ನು ಉಡಿಸಲಾಗತ್ತೆ. ಆ ರೀತಿ ಮಾಡಿ ಇವರನ್ನು ಚುನಾವಣಾ ರಾಜಕೀಯಕ್ಕೆ ಕಳಿಸುವುದಕ್ಕಿಂತ ಮುಂಚೆ ಸಕ್ರಿಯ ರಾಜಕಾರಣಕ್ಕೆ ಕಳಿಸಲಾಗತ್ತೆ. ಇವರಿಗೆ 2019ರ ಚುನಾವಣೆಯ ಸಂದರ್ಭದಲ್ಲಿ ಇವರನ್ನು ಉತ್ತರ ಪ್ರದೇಶ, ಪೂರ್ವಿ ಉತ್ತರ ಪ್ರದೇಶದ ಪ್ರಭಾರಿಯನ್ನಾಗಿ ಮಾಡಲಾಗಿತ್ತು. ದುರಂತ ನೋಡಿ, ಒಂದೇ ಒಂದು ಸೀಟನ್ನು ಉಳಿಸ್ಕೊಂಡಿದ್ದೀವಿ, ರಾಯ್ಬರೇಲಿದು. ಅದು ಬಿಟ್ಟರೆ ಅದು ರಾಯ್ಬರೇಲಿದು ಆಕಸ್ಮಿಕವಾಗಿ ಇವರು ಉಳಿದಂಥದ್ದು. ಅದು ಬಿಟ್ಟರೆ ಬೇರೆ ಎಲ್ಲಿಯೂ ಇವ್ರು ಗೆಲ್ಸ್ಕೊಂಡು ಬರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಸ್ವತಃ ಇವರ ಸೋದರ ರಾಹುಲ್ ಗಾಂಧಿಯನ್ನು ಅಮೇಠಿಯಲ್ಲಿ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 2014ರಲ್ಲಿ ರಾಹುಲ್ ಗಾಂಧಿ ಯಾಕೆ ಗೆದ್ದಿದ್ರು ಅಲ್ಲಿ ಅಂದರೆ, ಸ್ವತಃ ಸಮಾಜವಾದಿ ಪಾರ್ಟಿ ರಾಹುಲ್ ಗಾಂಧಿ ಗೆಲ್ಲಲಿಕ್ಕೆ ನಿಲ್ಲದ ಹಾಗೆ ಕೆಲಸ ಮಾಡಿತ್ತು. ಹೀಗಾಗಿ ರಾಹುಲ್ ಗಾಂಧಿ ಅಮೇಠಿಯನ್ನು ಗೆದ್ಕೊಂಡ್ಬಂದಿದ್ರು. ಆವಾಗ ಸ್ಮೃತಿ ಇರಾನಿ ಅಲ್ಲಿ ಪರಾಭವವನ್ನು ಅನುಭವಿಸಿದರು. 2014ರಲ್ಲಿ ಗೆದ್ದ ಮೇಲೆ ಒಂದೇ ಒಂದು ಬಾರಿ ರಾಹುಲ್ ಗಾಂಧಿಯವರು ಅಮೇಠಿ ಕ್ಷೇತ್ರಕ್ಕೆ ಹೋಗಲಿಲ್ಲ. ಆದರೆ ಪರಾಭವಗೊಂಡಂಥ ಸ್ಮೃತಿ ಇರಾನಿ ನಿರಂತರವಾಗಿ ಕ್ಷೇತ್ರದ ಸಂಪರ್ಕದಲ್ಲಿದ್ದರು. 2019ರಲ್ಲಿ ಸ್ವತಃ ರಾಹುಲ್ ಗಾಂಧಿಯಲ್ಲಿ ಚುನಾವಣೆ ನೀಡ್ತಾರೆ. ನಿಂತು
ಪರಾಭವಗೊಳ್ತಾರೆ ಸ್ವತಃ ರಾಷ್ಟ್ರೀಯ ಅಧ್ಯಕ್ಷರಾಗಿ. ಒಬ್ಬ ನಾಯಕನಿಗೆ, ಅದು ರಾಷ್ಟ್ರವನ್ನು ಆಳಬೇಕು ಅಂತ ಕನಸು ಕಾಣುವಂಥ ಗಾಂಧಿ ಪರವಾರದ ನಾಯಕರಿಗೆ ತಮ್ಮ ಕ್ಷೇತ್ರವನ್ನೇ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇವರ ಜನಪ್ರಿಯತೆ ಯಾವ ಮಟ್ಟಿಗೆ ಕುಗ್ಗಿದೆ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡಿ ನೋಡಿ. ಅದಾದಮೇಲೆ ಪ್ರಿಯಾಂಕಾ ವಾಡ್ರಾ ಸಕ್ರಿಯ ರಾಜಕಾರಣದಲ್ಲಿ ಓಡಾಡಿದ್ದು 2022ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಇವರು ಘೋಷಣೆ, ಸ್ವತಃ ಕಸ ಗುಡಿಸುವಂಥ ವಿಡಿಯೋಗಳನ್ನು ವೈರಲ್ ಮಾಡಿದರು. ಉತ್ತರ ಪ್ರದೇಶದಲ್ಲಿ ಸರ್ಕಾರವನ್ನು ತರುವುದು ನನಗೆ ಗ್ಯಾರಂಟಿ ಅಂತ ಇನ್ನಿಲ್ಲದ ಹಾಗೆ ಶಪಥ ಮಾಡಿದರು, ಇನ್ನಿಲ್ಲದ ಹಾಗೆ ಪ್ರಚಾರವನ್ನು ಗಿಟ್ಟಿಸಿದರು. ಆದರೆ ಬಂದಂಥ ಮತಗಳು ಎಷ್ಟು ಅಂತ ನೀವು ತಿಳ್ಕೊಂಡ್ಬಿಟ್ರೆ ಆಶ್ಚರ್ಯಪಟ್ಬಿಡ್ತೀರಿ. 2.39% ಮತಗಳು ಕಾಂಗ್ರೆಸ್ಸಿಗೆ ಬಿದ್ದದ್ದು, 2% ಮತಗಳನ್ನು ಇವರು ತಂದರು. ಅಲ್ಲಿಗೆ ಗಾಂಧಿ ಪರಿವಾರದ ಜನಪ್ರಿಯತೆ ಹೇಗೆ ಕುಸಿದು ಹೋಗಿದೆ ಅನ್ನುವುದನ್ನು ಆಲೋಚನೆ ಮಾಡಿ. ಇನ್ನು ರಾಹುಲ್ ಗಾಂಧಿ ವಿಚಾರ, ಈ ಬಾರಿ ಅವರಿಗೆ ಸಹಾಯಕ್ಕೆ ಇಂಡಿಯನ್ ಮುಸ್ಲಿಂ ಲೀಗ್ ಕೂಡ ಬರುವ ಸಾಧ್ಯತೆ ತುಂಬ ಕಡಿಮೆ ಇದೆ ವಯನಾಡಿನಲ್ಲಿ. ಏಕೆಂದರೆ ಸ್ವತಃ ಕಮ್ಯುನಿಸ್ಟ್ ಪಕ್ಷ ಅಲ್ಲಿ ಈ ಬಾರಿ ತನ್ನ ಸ್ಪರ್ಧಾಳುವನ್ನು ಇಳಿಸಲಿದೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮುಸ್ಲಿಂ ಲೀಗು ಕಾಂಗ್ರೆಸ್ಸಿಗೆ ಸಪೋರ್ಟನ್ನು ಮಾಡುವುದಿಲ್ಲ, ನಮ್ಮದೇ ಆದಂಥ ಅಭ್ಯರ್ಥಿ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಯಾವ ಭಾರತ ದೇಶದಲ್ಲಿ 543 ಲೋಕಸಭಾ ಸೀಟುಗಳಿದಾವೋ, 245 ರಾಜ್ಯಸಭಾ ಸೀಟುಗಳಿದವೋ, ಅಂಥ ದೇಶದಲ್ಲಿ, ಬೃಹತ್ ದೇಶದಲ್ಲಿ ಒಂದೇ ಒಂದು ಕ್ಷೇತ್ರವೂ ಕೂಡ ಸೋನಿಯಾ ಗಾಂಧಿಗಾಗಲಿ, ಪ್ರಿಯಾಂಕಾ ವಾಡ್ರಾಗಾಗಲಿ, ರಾಹುಲ್ ಗಾಂಧಿ ಅವ್ರಿಗಾಗಲಿ ಸುರಕ್ಷಿತ ಅನ್ನಿಸಲಾರದ ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂದರೆ, ಗಾಂಧಿ ಪರಿವಾರ ಬಂದಿದೆ ಅಂದರೆ, ಗಾಂಧಿ ಪರಿವಾರ ಮುಕ್ತ ಭಾರತ ಆಗುವ ನಿಟ್ಟಿನಲ್ಲಿ ಚುನಾವಣಾ ರಾಜಕೀಯದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ತಮ್ಮ ಸ್ಥಾನವನ್ನೇ ಉಳಿಸಿಕೊಳ್ಳಲಾರದ ಇವರು ದೇಶವನ್ನು ಹೇಗೆ ಮುನ್ನಡೆಸಬಲ್ಲರು ಮತ್ತು ಹೇಗೆ ಕಾಂಗ್ರೆಸ್ಸಿಗೆ ಜಯ ಗಳಿಸಬಲ್ಲರು ಅನ್ನುವುದನ್ನು ಆಲೋಚನೆ ಮಾಡಬೇಕಾದ ಸ್ಥಿತಿ ಇವತ್ತು ಕಾಂಗ್ರೆಸ್ಸಿಗರಿಗೆ ಬಂದಿದೆ. ಆದರೆ ಕಾಂಗ್ರೆಸ್ಸಿನ ದುರಂತ ಏನಂದರೆ, ಕಾಂಗ್ರೆಸ್ಸಿನ ನಾಯಕರ ದುರಂತ ಏನಂದರೆ ಅವರ ಗುಲಾಮಿ ಮನಸ್ಥಿತಿ. ಗಾಂಧಿ ಕುಟುಂಬ ಇಲ್ಲದೆ ಹೋದರೆ ಕಾಂಗ್ರೆಸ್ಸಿಗೆ ಭವಿಷ್ಯವಿಲ್ಲ ಅಂತ ತಮಗೆ ತಾವೇ ಪರಿಭಾವಿಸಿ ಬಿಟ್ಟಿದ್ದರಿಂದಾಗಿ, ಸಂಪೂರ್ಣವಾಗಿ ಅವರ ಮೇಲೆ ಅವಲಂಬಿತರಾಗಿರುವುದರಿಂದಾಗಿ ಕಾಂಗ್ರೆಸ್ಸಿಗೆ ಭವಿಷ್ಯವನ್ನು ರೂಪಿಸುವಂಥ ಯಾವುದೇ ನಾಯಕ ಇವತ್ತು ಗೋಚರಿಸ್ತಾ ಇಲ್ಲ. G23 ಅಂತ ಮಾಡ್ಕೊಂಡಿದ್ರು, ಅದು ಬಂಡಾಯ ಎದ್ದಿದ್ರು, ಶಶಿ ತರೂರಿಂದ ಹಿಡಿದು ಎಲ್ಲರೂ ಇದ್ರು ಅದರಲ್ಲಿ. ಆದರೆ ಸ್ಥಿತಿ ಹೇಗೆ ಬಂತು ಅಂದರೆ ಅವರ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಉಂಟಾಯಿತು. ಮೊನ್ನೆ ಇವರ CWC ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಹೇಗೆ ಕಾಂಗ್ರೆಸ್ಗೆ ಕಾಯಕಲ್ಪ ನೀಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಜಕಾರಣದಲ್ಲಿ ಇಷ್ಟು ವರ್ಷ ರಾಜಕಾರಣ ಮಾಡಿದಂಥ ವ್ಯಕ್ತಿ ಮತ್ತೊಂದು ಬಾರಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿ ಕಾಂಗ್ರೆಸ್ಸಿಗೆ ಪುನರುಜ್ಜೀವನ ನೀಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಾವ ರೀತಿಯ ಗುಲಾಮಿ ಮನಸ್ಥಿತಿಯಲ್ಲಿದ್ದಾರೆ ಅವರು ಅನ್ನೋದನ್ನು ಆಲೋಚನೆ ಮಾಡಿ. ಭಾರತ್ ಜೋಡೋ ಯಾತ್ರೆ ಮಾಡಿದಂಥ ಎಲ್ಲ ಕ್ಷೇತ್ರಗಳಿಗೆ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಸೋತಂಥ ಕಾಂಗ್ರೆಸ್ ಪಕ್ಷ ಮತ್ತೆ ಭಾರತ್ ಜೋಡೋ ಯಾತ್ರೆ ಮಾಡುವ ಮೂಲಕ ಕಾಂಗ್ರೆಸ್ಸಿಗೆ ಪುನರುಜ್ಜೀವನ ನೀಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ರಾಹುಲ್ ಗಾಂಧಿ ಅನ್ನುವರ ಮೇಲೆ ಇವರು ನಿರ್ಭರಗೊಂಡಿದ್ದಾರೆ ಅಂದರೆ ಪಕ್ಷದ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಗಾಂಧಿ ಪರಿವಾರವಂತೂ ಈ ಬಾರಿಯ ಚುನಾವಣಾ ರಾಜಕಾರಣದಲ್ಲಿ ಈ ಬಾರಿ ಗೆಲ್ಲುವ ಸಾಧ್ಯತೆ ತುಂಬ ಕಷ್ಟ ಇದೆ. ಅದಾದ ಮೇಲೆ ಬರುವಂಥ ನಿರಂತರವಾದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಏಗಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿ ಇದೆ. ನರೇಂದ್ರ ಮೋದಿ ಅವರ ಸಂಕಲ್ಪ ಇದೆಯಲ್ಲ, ಕಾಂಗ್ರೆಸ್ ಮುಕ್ತ ಭಾರತ, ಅದಕ್ಕಿಂತ ಮುಂಚೆ ಗಾಂಧಿ ಪರಿವಾರ ಮುಕ್ತ ಭಾರತ ಆಗುವ ನಿಟ್ಟಿನಲ್ಲಿ ಇವರೆಲ್ಲ ಸಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಅಭಯ ಹಸ್ತ ಇಲ್ಲದೆ ಈ ಚಾನಲ್ನ ನಡೆಸೋದು ತುಂಬ ಕಷ್ಟ ಸಾಧ್ಯ. ಈಗಾಗಲೇ ಕಾಶಿಯ ಕುರಿತು ಹಲವಾರು ವಿಡಿಯೋಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇನ್ನೂ ಪ್ರವಾಸದಲ್ಲಿರ್ತೇನೆ, ಹಲವಾರು ಕ್ಷೇತ್ರಗಳ ದರ್ಶನ ಮಾಡುವುದಿದೆ. ಯಾತ್ರೆಯ ಸಂದರ್ಭದಲ್ಲಿ ತಮ್ಮ ಸಹಾಯದ ನಿರಂತರ ಅಗತ್ಯ ಇರುತ್ತೆ. ದಯವಿಟ್ಟು ನನ್ನ ಜೊತೆ ನಿಲ್ಲಿ. ನಮಸ್ಕಾರ.